ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಅದೇ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಬಿಕಾಸ್ ನಿಮ್ ಜೊತೆ ಎಲ್ಲಾನು ಸ್ಕ್ರೀನ್ ಶೇರ್ ಮಾಡಿರುವಂತಹ ಶೋಭಿತಾ ಶಿವಣ್ಣ ಅವ್ರದ್ದು ಸೂಸೈಡ್ ಕೇಸ್. ಹೌದು ಸರ್. ಸೊ ನೀವು ಅವ್ರ ಜೊತೆ ಎಲ್ಲಾನು ತುಂಬಾ ಸೀರಿಯಲ್ಸ್ ಎಲ್ಲ ಮಾಡಿದ್ರ, ಅವ್ರ ಜೊತೆ ಎಲ್ಲಾನು ಸೆಟಲ್ ಎಲ್ಲ ಯಾವ ರೀತಿ ಇರ್ತಿದ್ರು ಮೇಡಮ್ ಅವರು? ಸರ್, ಶೋಭಿತನ್ ಜೊತೆ ನಾನು ಬ್ರಹ್ಮಗಂಟು ಮಾಡಿದ್ದೆ ಸರ್. ಹ್ಮ್. ಬಟ್ ಅದಲ್ಲದೆ ಹೋದ್ರು ನಾವು ಅವಾಗವಾಗ ಅಂದ್ರೆ ಶ್ರುತಿ ಮ್ಯಾಮ್ ಬರ್ಡೇಗೆ ಹ್ಮ್. ಅಥವಾ ಅವ್ರ ಮನೇಲಿ ಏನಾದ್ರು ಫಂಕ್ಷನ್ ಇದ್ದಾಗ ಸಿಗ್ತಾ ಇರ್ತಿದ್ವಿ. ಹ್ಮ್. ಆಮೇಲೆ ಬ್ರಹ್ಮಗಂಟು ಒಂದ್ 4.5 ವರ್ಷ ಒಟ್ಟಿಗೆ ಕೆಲಸ ಮಾಡಿರೋಂಥದ್ದು ಸೀರಿಯಲ್ ಸರ್ ಅದು. ಹ್ಮ್. ಅವ್ರದ್ದು ತುಂಬಾ ಒಂಥರ ಬಹಳ ಕಂಪೋಸ್ಡ್ ಹುಡುಗಿ. ಹ್ಮ್. ತುಂಬಾ ತಾನಾಯ್ತು, ತನ್ನ ಕೆಲಸ ಆಯ್ತು. ಹ್ಮ್. ಆಮೇಲೆ ತುಂಬಾ ಮಾತಿಲ್ಲ, ಯಾವಾಗ್ಲೂ ನಗ್ತಾ ಇರೋ ಒಂಥರ ಸಮಾಧಾನವಾದಂತ ಹುಡುಗಿ ಸರ್ ಅದು. ಈ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಆಶ್ಚರ್ಯ ಆಕ್ಚುಲಿ. ಯಾಕಂದ್ರೆ ಆ ತರದ ಹುಡುಗಿನೇ ಅಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಂತ ಒಂದು ಛಾತಿ ಇರುವಂತ ಹುಡುಗಿ ಅಲ್ವೇ ಅಲ್ಲ. ಅಲ್ಲ, ನಿಮ್ಗೆ ಈ ವಿಷಯ ಯಾವಾಗ ಗೊತ್ತಾಯ್ತು ಮೇಡಮ್ ನಿಮ್ಗೆ? ನನಗೆ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು ಸರ್. ನಿನ್ನೆ ಮಧ್ಯಾಹ್ನ ಶೈಲಾ ಮೋಹನ್ ಅಂತ ಒಬ್ರು ತೆಲುಗು ಆರ್ಟಿಸ್ಟ್ ಕೋಆರ್ಡಿನೇಟ್, ಅವ್ರು ನನಗ್ ಕೇಳಿದ್ರು. ಇದು ಅವ್ರ ಫೋಟೋ ಕಳಿಸಿ ಈ ತರ ರಿಪ್ ಅಂತ ಯಾರೋ ಹಾಕಿದ್ದಾರೆ. ನಾ ಹೇಳಿದೆ ಇಲ್ಲ, ಅವ್ರು ರೀಸೆಂಟ್ ಆಗಿ ಬೇರೆ 10 ದಿನದ ಹಿಂದೆ ಬೇರೆ ಬಂದ್ ಹೋಗಿದ್ರು ಅವ್ರು ಬ್ಯಾಂಗ್ಳೂರ್ಗೆ. ಸೊ ಹಾಗಿರಕ್ ಸಾಧ್ಯನೇ ಇಲ್ಲ ಅಂದೆ. ಇಲ್ಲ ಕನ್ಫರ್ಮ್ ಆಗಿದೆ ಅಂದ್ರು. ಆಮೇಲೆ ಅವ್ರ ಬ್ರದರ್ ಇನ್ ಲಾ ನಂಬರ್ ಇದೆ ನನ್ನ ಹತ್ರ, ಮಾಡೋಷ್ಟು ಧೈರ್ಯ ಆಗ್ಲಿಲ್ಲ ನನ್ಗೆ. ಇದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಆಕ್ಚುಲಿ ಏನು ಗೊತ್ತಾಗ್ತಾ ಇಲ್ಲ, ಸುಮ್ನೆ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಅವರೆಲ್ಲ ಅವರು ಕಾರ್ಯ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಅವ್ರ ಸಿಸ್ಟರ್ ಕೇಳೋಣ ಅಂತ ಇದೀನಿ. ನನ್ಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಈಗ. ರೀಸೆಂಟ್ ಆಗಿ ಅವ್ರ ಫಾದರು ಕೂಡ ಡೆತ್ ಆದ್ರು ಅಂತ ಕೇಳ್ಬಿಟ್ವಿ. ಇಲ್ಲ ಸರ್, ರೀಸೆಂಟ್ ಇನ್ನಿಲ್ಲ. ಅವ್ರ ತಂದೆ ಹೋಗಿದ್ದು ಸುಮಾರು, ನಾವು ಬ್ರಹ್ಮಗಂಟು ಮಾಡುವಾಗ್ಲೇ ಅವ್ರ ತಂದೆ ಹೋಗಿದ್ದು. ಆಯ್ತು ಅನ್ಸುತ್ತೆ ಸರ್, 7 ವರ್ಷ ಅಂತೂ ಆಗಿದೆ ಅವ್ರ ತಂದೆ ಹೋಗಿ. ಓಕೆ. 7 years ಆಗಿದೆ ಅನ್ಸುತ್ತೆ. 2017 or 18 ಇರ್ಬೇಕು. ಯಾಕಂದ್ರೆ ಅವ್ರು ಸೆಟ್ ನಲ್ಲಿ ಇದ್ರು ಅವಾಗ. ಬ್ರಹ್ಮಗಂಟು ಶೂಟ್ ಮಾಡ್ತಿರುವಾಗ್ಲೇ ಅವ್ರಿಗೆ ನ್ಯೂಸ್ ಬಂತು ಅವ್ರ ತಂದೆ ಹೋಗ್ಬಿಟ್ರು ಅಂತ. ಹಂಗಾಗಿ ಇಮಿಡಿಯೇಟ್ಲಿ ಹೊರಟ್ರು ಅವರು. ಸೊ ನಾವೆಲ್ಲ ಸೆಟ್ ನಲ್ಲಿ ಇದ್ವಿ ಅವಾಗ. ಆಯ್ತು ಸರ್, ಒಂದ್ 5 ವರ್ಷ ಆದ್ರೂ ಆಗಿರುತ್ತೆ. ಓಕೆ. ಇದು ಅವ್ರ ಸೆಟಲ್ ಎಲ್ಲ ನಿಮ್ ಜೊತೆ ಎಲ್ಲ ಚೆನ್ನಾಗಿರ್ತಿದ್ರ? ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ಶೇರ್ ಮಾಡ್ತಿದ್ರಾ? ಇಲ್ಲ ಅಂತಂದ್ರೆ ಮೂಡಿಯಾಗ ಅವರೇ ಒಬ್ಬರೇ ಫೇಸ್ ಮಾಡ್ತಿದ್ರ? ಹೆಂಗಿರ್ತಿದ್ರು ಮೇಡಮ್? ಅವ್ರಿಗೆ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು ಸರ್. ಅವ್ರು ಯಾವಾಗ್ಲೂ ಹೇಳೋರು, ನಂಗೆ ತುಂಬಾ ಅಂದ್ರೆ ಮನೆ ಬೇರೆ ಕಟ್ಟಿಸ್ತಾ ಇದ್ರು ಅವರು. ಆಮೇಲೆ ಅವ್ರೊಬ್ರೇ ಮನೆ ನೋಡ್ಕೋತಾ ಇದ್ದಿದ್ದು ಕೂಡ. ಅವರ ತಾಯಿನ ನೋಡ್ಕೋತಿದ್ರು ಅವ್ರು. ಸೊ ಹಂಗಾಗಿ ಇದಿತ್ತು ಅವ್ರಿಗೆ, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನಿಗೆ ತುಂಬಾ ಸಪೋರ್ಟಿವ್ ಆಗಿರ್ಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು, ಅದು ತುಂಬಾ ಇತ್ತು ಸರ್. ಮದ್ವೆಗೆ ಕರಿಯಕ್ಕೆ ಮನೆಗೆ ಬಂದಿದ್ರು. ಆವಾಗ ಅವ್ರು ಒಂದು ಮಾತು ಹೇಳಿದ್ರು ಅಂದ್ರೆ, ನನ್ನ ಆಕ್ಚುಲಿ ಮದ್ವೆ ಆಗಕ್ ಇಷ್ಟ ಇಲ್ಲ ಅಕ್ಕ ನನಗೆ, ಬಟ್ ಅಕ್ಕಂದಿರು ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಹಾಗಾಗಿ ಮಾಡ್ಕೋತಾ ಇದ್ದೀನಿ ಅಂತ ಆ ಒಂದು ಮಾತು ಹೇಳಿದ್ದವ್ರು. ಮೇಡಮ್ ಇದು ಅವಾಗ ಅದು ಬಟ್ ನಾನು ಅದನ್ನ ಕೆದ್ಕಕ್ ಹೋಗ್ಲಿಲ್ಲ. ಬಿಕಾಸ್ ಏನಾಗತ್ ಗೊತ್ತಾ, ಮತ್ತೆ ನಾವು ಡಿಮೋಟಿವೇಟ್ ಮಾಡ್ದಂಗ ಆಗ್ಬಿಡತ್ತೆ. ಅಕ್ಕಂದಿರು ಯೋಚನೆ ಮಾಡಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿರ್ತಾರೆ ಅನ್ನೋದು ಒಂದಿರುತ್ತಲ್ವಾ ಸರ್. ಅವ್ರ ಅಕ್ಕಂದಿರ್ಗೆ ಏನು ಅಂದ್ರೆ, ಇಂಡಸ್ಟ್ರಿ ಅವ್ರು ಯಾರು ಬೇಡ, ಹೊರಗಿನವ್ರು ಅಂದ್ರೆ IT ಪ್ರೊಫೆಷನಲ್ ಆತರ ಸ್ವಲ್ಪ ಸೆಕ್ಯೂರ್ ಜಾಬ್ ಇರೋರು ಹುಡುಕ್ತಾ ಇದ್ರು ಅವ್ರ ಅಕ್ಕಂದಿರು. ಮೇ ಬಿ ಅವ್ರು ಕರೆಕ್ಟ್ ಇರ್ಬೋದೇನೋ ಅಂತ. ಆಮೇಲೆ ತೀರಾ ಪರ್ಸನಲ್ ಆಗ್ಬಿಡುತ್ತೆ ಸರ್ ಕೆಲವೊಂದ್ಸಲ. ಎಲ್ಲಾದ್ರಲ್ಲೂ ನಾವ್ ಇಂಟರ್ಫಿಯರ್ ಆಗಕ್ ಆಗಲ್ಲ. ಹೌದಾ, ಖುಷಿಯಾಗಿರಿ, ಆಕ್ಟ್ ಮಾಡ್ಬೇಡ ಅಂತ ಹೇಳ್ತಿದಾರ ಅವರು ಅಂದ್ರು. ಆಮೇಲೆ ನೋಡಿದ್ರೆ ಇತ್ತೀಚೆಗೆ ಆಕ್ಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತಾನು ನನ್ಗದೆ ಆ ಶೈಲಾ ಅವರು ಹೇಳಿದ್ದು. ಆಡಿಷನ್ಸ್ಗೆಲ್ಲ ಅಟೆಂಡ್ ಮಾಡ್ತಿದ್ರು ಅಂತ. ಅದೇ ತೆಲುಗುಲ್ಲೇನೋ ಒಳ್ಳೆ ಆಫರ್ ಸಿಕ್ಕಿದ್ರೆ ಅಂದ್ರೆ, ಯಾಕಂದ್ರೆ ಮದುವೆ ಆದ್ಮೇಲೆ ಹೈದರಾಬಾದ್ಲಲ್ಲೇ ಸೆಟ್ಲ್ ಆದ್ಮೇಲೆ, ಬಿಕಾಸ್ ಬೆಂಗಳೂರಿಗೆ ಬರಕ್ ಆಗ್ತಿರ್ಲಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದ್ಸಲ. ಬಟ್ ಹೈದರಾಬಾದ್ ಅಲ್ಲೇ ಕೆಲವೊಂದು ಶೂಟಿಂಗ್ಸ್ ಏನೋ ಸಿಕ್ಕಿದಾಗ ನಾನು ಮಾಡ್ಕೋಬೇಕು, ಹಾಗೇನೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡಿರೋ ಒಂದಷ್ಟು ಜನ ಹೇಳಿದ್ರು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಪ್ರಾಪರ್ ಕ್ಯಾರೆಕ್ಟರ್ ಸಿಗದೆ ಇರೋದ್ರಿಂದ ಅವರು ಸ್ವಲ್ಪ ಇನ್ನೂ ಚೆನ್ನಾಗಿರೋ ಸಿಗ್ಲಿ ಅಂತ ವೇಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಇಲ್ಲ, ಆಕ್ಚುಲಿ ಅವ್ರಿಗೊಂದು ಸೀರಿಯಲ್ ಸಿಕ್ಕಿತ್ತು ಸರ್, ಸ್ಟಾರ್ ಮಾನ್ ಅಲ್ಲಿ. ಎಲ್ಲ ಕನ್ಫರ್ಮ್ ಎಲ್ಲ ಆಗಿತ್ತು. ಆವತ್ತಿನ ದಿನ ಅವರು ಶೂಟಿಂಗ್ ಹೋಗ್ಬೇಕಾಗಿತ್ತು. ಬಟ್ ಅವರು ಸಕ್ಲೇಶ್ಪುರ್ ನಲ್ಲಿ ಇದ್ರು, ಅವ್ರ ತಂದೆ ಕಾರ್ಯ ಇತ್ತು ಅವತ್ತು. ಸೊ ಹಂಗಾಗಿ ಅದು ಮಿಸ್ ಮಾಡ್ಕೊಂಡ್ರು. ಬಟ್ ಆಕ್ಚುಲಿ ಕಾಮಾಗಿ ವೇಟ್ ಮಾಡಿದ್ರೆ ಸಿಕ್ತಿತ್ತು. ತುಂಬಾ ಒಳ್ಳೆ ಆಕ್ಟ್ರೆಸ್ ಅವರು ತುಂಬಾ ಒಳ್ಳೆ ಕಲಾವಿದೆ ಅವರು.
ಸೊ ಹಾಗಾಗಿ ಅವರು ಅಲ್ಲಿ ಟ್ರೈ ಮಾಡಿದ್ರೆ ಖಂಡಿತ ಸಿಕ್ತಿತ್ತು ಅವ್ರಿಗೆ. ಮೇ ಬಿ ತುಂಬಾ ಒಂಥರ ರೋಸೊತ್ತು ಹೋಗಿದ್ರು, ಏಕನೇ ಆಗ್ತಾ ಇಲ್ಲ ಸರ್. ಈ ಕಾರಣ ಏನು ಅರ್ಥ ಆಗ್ತಾ ಇಲ್ಲ. ಮೇಡಮ್ ರೀಸೆಂಟ್ ಆಗಿ ನೀವು ಯಾವಾಗ ಮಾತಾಡಿದ್ರಿ ಮೇಡಮ್, ಫೋನಲ್ಲಿ ಆಗಿರ್ಬೋದು ಅಥವಾ ಭೇಟಿ ಮಾಡುವಂತದ್ದು ಏನಾದ್ರು ಮಾಡಿದ್ರಾ? ನಾನು ಒಂದು 8 ತಿಂಗಳ ಹಿಂದೆ ನನಗೆ ಫೋನ್ ಮಾಡಿದ್ರು ಸರ್ ಅವರು. ಅದೇನು ಅಂದ್ರೆ ನಾನು ಅವಾಗ ನೀನಾದೇನಾ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಆಗ ಅವ್ರ ಫ್ರೆಂಡ್ ಒಬ್ರು ಅದಕ್ಕೆ ಫೈನಾನ್ಸ್ ಮಾಡ್ಬೇಕು ಅಂತ ಇದ್ರು. ಸೊ ಅವಾಗ ನನಗೆ ಅಕ್ಕ ನನ್ನ ಫ್ರೆಂಡ್ ಒಬ್ರು ಫೈನಾನ್ಸ್ ಮಾಡ್ಬೇಕು ಅಂತಿದ್ದಾರೆ ನೀನಾದೇನಾಗೆ, ಎಲ್ಲ ಮಾತುಕತೆ ಆಗಿದೆ, ಟೀಮ್ ಹೇಗೆ ಅಂತ ಕೇಳಕ್ ಫೋನ್ ಮಾಡಿದ್ರು. ನನಗೆ ಟೀಮ್ ತುಂಬಾ ಚೆನ್ನಾಗಿದೆ, ನಥಿಂಗ್ ಟು ವರಿ ಏನು. ಆಮೇಲೆ ನೀವ್ ಯಾವಾಗ ಬರ್ತೀರಾ ಬ್ಯಾಂಗ್ಳೂರ್? ಇಲ್ಲ ಹೈದರಾಬಾದ್ ನಲ್ಲೇ ಇರೋದು ನಾನಲ್ವಾ, ಬಂದಾಗ ಖಂಡಿತ ಬರ್ತೀನಿ ಅಂತ ಹೇಳಿದ್ದು. ಇಷ್ಟೇ ನನ್ನ ಹತ್ರ ಮಾತಾಡಿದ್ದವರು. ಆಮೇಲೆ ಯಾವಾಗಾದ್ರೂ ನಾನು ನನ್ನ ವಾಟ್ಸಪ್ ಸ್ಟೇಟಸ್ ಏನಾದ್ರು ಹಾಕೊಂಡಾಗ ಅದಕ್ಕೆ ಏನಾದ್ರು ಕಮೆಂಟ್ ಮಾಡುದು, ಚೆನ್ನಾಗಿದೆ ಅಕ್ಕ ಆ ದಿನಗಳು. ನಾನು ಒಂದಿನ ಬ್ರಹ್ಮಗಂಟು ಇದನ್ನು ಹಾಕ್ದಾಗ ಫೋಟೋ ಹಾಕ್ದಾಗ್ಲು ತುಂಬಾ ಚೆನ್ನಾಗಿತ್ತಲ್ವಾ ಅಕ್ಕ ಆ ದಿನ, ಆ ತರದ್ದು ಇಂಟ್ರಾಕ್ಷನ್ ಇರುತ್ತೆ ಹೊರತು ಪರ್ಸನಲ್ ಬೇಸಿಸ್ ನಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ ಸರ್ ಅವ್ರ ಹತ್ರ. ಅದೇ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ನೋಡ್ಬೇಕಾದ್ರೆ ನಿಮ್ದು ಮತ್ತೆ ನಿಮ್ ಬ್ರಹ್ಮಗಂಟು ಟೀಮ್ದು ಅದೆಲ್ಲ ಫೋಟೋಸ್ ಎಲ್ಲ ನೋಡ್ಕೊಂಡು ಇದ್ವಿ ಸರ್. 4.5 ವರ್ಷ ಅಲ್ಲಿ ನನ್ಗನ್ಸುತ್ತೆ ಒಂದ್ 8-10 ಜನ ಬರೀ ಹೆಂಗಸರೇ ಇದ್ರು. ಹೇಳ್ತಾರೆ ಗೊತ್ತಾ 2 ಜುಟ್ಟು ಸೇರಲ್ಲ ಅಂತ. ಬಟ್ ಹಂಗೆ ನಮ್ಮ ಟೀಮ್ ಹೆಂಗಿತ್ತು ಅಂದ್ರೆ, ಇನ್ಫ್ಯಾಕ್ಟ್ ಇವತ್ತಿಗೂ ಶ್ರುತಿ ಮ್ಯಾಮ್ ಹೇಳ್ತಾರೆ ಬ್ರಹ್ಮಗಂಟು ತರ ಸೆಟ್ ಯಾವ ಸೆಟ್ಟು ಇಲ್ಲ ಅಂತ. ಒಂದು ದಿನಕ್ಕೂ ಒಬ್ರಿಗೊಬ್ರು ಮನಸ್ತಾಪ ಆಗಿರ್ಬೋದು, ಬೇಜಾರಾಗಿರ್ಬೋದು, ಎಲ್ಲ ಖುಷಿಯಾಗಿ ಬಂದು ಶೂಟಿಂಗ್ ಮಾಡ್ತಿದ್ವಿ. ಎಲ್ಲ ಕೆಳಗ್ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ ಸರ್. ಆ ತರ ಒಂದು ಒಡನಾಟ ನಮ್ಗೆ. ಆಮೇಲೆ ಯಾರು ನಮ್ಗೆ ಆಕ್ಟ್ರೆಸ್ ಅನ್ನೋ ಫೀಲೇ ಇರ್ಲಿಲ್ಲ. ಗೀತಾ ಆಗಿರ್ಬೋದು, ಯುಕ್ತಿ ನಾಯ್ಡು ಆಗಿರ್ಬೋದು, ಶೋಭಿತಾ ಆಗಿರ್ಬೋದು, ಆಮೇಲೆ ನಮ್ ಹೇಳಿದ್ರೆ ಸರ್ ರೇಖಾ ಆಗಿರ್ಬೋದು, ಗಾಯತ್ರಿ ಪ್ರಭಾಕರ್ ಅಂತ ಎಷ್ಟು ಸೀನಿಯರ್ ಅವರು, ವೀಣಾ ರಾವು, ವನಿತಾ ವಾಸು ಮ್ಯಾಮ್ ಇದ್ರು. ಎಲ್ಲ ಅಂದ್ರೆ ಒಂಥರ ಮನೆಯವ್ರ ತರ ಇದ್ವಿ ಸರ್. ಅಷ್ಟು ಒಂಥರ ಖುಷಿಯಾಗಿ ಯಾವತ್ತೂ ನಾವು ಒಂದು ಬೇಜಾರಿಲ್ದೆ ಒಂಥರ ಬೇರೆ ತರದ್ ವಾತಾವರಣ, ತುಂಬಾ ಮನೆ ವಾತಾವರಣ ಇತ್ತು ನಮ್ಗೆ ಬ್ರಹ್ಮಗಂಟು. ಅಲ್ಲೂ ಅವಾಗ ಇಷ್ಟೇ ಹೇಳ್ಕೊತಿದ್ದು, ಅಕ್ಕ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಆಗ್ಬೇಕಕ್ಕ, ಫೈನಾನ್ಷಿಯಲಿ ತುಂಬಾ ನನಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ಳೋರು. ಆ ಫೈನಾನ್ಷಿಯಲ್ ಕ್ರಿಟಿಕ್ಸ್ ಇಂದಾನೆ ಅವ್ರ ಏನಾದ್ರು ಇದಾಯ್ತಾ ಅಂತ. ಬಿಕಾಸ್ ಯಾಕಂದ್ರೆ ಮನುಷ್ಯ ಯೋಚನೆ ಮಾಡಿದಷ್ಟುನು ಸ್ವಲ್ಪ ಕುಗ್ಗೋದಕ್ಕೆ ಟ್ರೈ ಮಾಡ್ತಾರೆ. ಅವರಪ್ಪ ಬೇರೆ ಇಲ್ದೇ ಇರೋದ್ರಿಂದ. ಹೌದು, ಅಂದ್ರೆ ಅವ್ರು ತುಂಬಾ ಅಂದ್ರೆ ಬಹುಶಃ ಮನೆ ಕಟ್ಟಿರೋದ್ ಸಾಲ ಅವಾಗಿತ್ತು, ಅದು ಕ್ಲಿಯರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಬಹುಶಃ ಅವ್ರು ಈ ತರ ಮಾಡ್ಕೋತಿರ್ಲಿಲ್ಲ ಅನ್ಸತ್ತೆ ಸರ್ ನನ್ಗೆ. ಅಂದ್ರೆ ಒಂದ್ ಸ್ಟ್ಯಾಂಡ್ ತಗೊಳ್ಳೋರು ಅಂದ್ರೆ ಯಾವಾಗ್ಲೂ ಹಂಗೆ ಅಲ್ವಾ ಸರ್. ದುಡ್ಡಿದ್ದಾಗ ಆ ಕಾನ್ಫಿಡೆನ್ಸೇ ಬೇರೆ ಅಲ್ವಾ ಸರ್. ಆ ಕಾನ್ಫಿಡೆನ್ಸ್ ತರತ್ತೆ, ದುಡ್ಡೆಲ್ಲ ಕೊಂಡ್ಕೊಳಕ್ ಆಗಲ್ಲ, ಬಟ್ ಟು ಸಮ್ ಎಕ್ಸ್ಟೆಂಟ್ ಅದು ಕಾನ್ಫಿಡೆನ್ಸ್ ಅಂತೂ ಖಂಡಿತ ತರತ್ತಲ್ವಾ ಸರ್. ನೀವು ಅದೇ ಹೇಳಿದ್ರಲ್ಲ, ಅದೇ ಅವ್ರು ನೀನಾದನ್ನ ಟೀಮ್ಗೆ ಒಂದ್ 8 ತಿಂಗಳಿಂದ ಏನೋ ಕಾಲ್ ಮಾಡಿದ್ರು ಫೈನಾನ್ಷಿಯಲ್ ಮಾಡೋದಕ್ಕೆ ಗವರ್ಮೆಂಟ್. ಅವಾಗ ಏನಾದ್ರು ಅವ್ರದ್ದು ಹಸ್ಬೆಂಡ್ ಅಥವಾ ಜೊತೆ ಚೆನ್ನಾಗಿದ್ದೀನಿ ಅಂತ ಏನೋ ಹೇಳಿದ್ರೆ? ಬಿಕಾಸ್ ಯಾಕಂತಂದ್ರೆ ಲಾಸ್ಟ್ ವೀಕೇನೆ ಇದಾಗೋದಕ್ಕಿಂತ ಲಾಸ್ಟ್ ವೀಕ್ ಇಂದೇನೆ ಗೋವಾ ಟ್ರಿಪ್ ಏನೋ ಹೋಗ್ ಬಂದಿದ್ರು ಅಂತ ಕೇಳ್ಪಟ್ವಿ. ಸೊ ಎಲ್ಲರೂ ಚೆನ್ನಾಗಿದ್ರು ಅನ್ಸುತ್ತೆ ಸರ್. ಆತರ ಏನು ಇರ್ಲಿಲ್ಲ. ಯಾಕಂದ್ರೆ ಸುಮ್ನೆ ಒಬ್ರು ಸೂಸೈಡ್ ಮಾಡ್ಕೊಂಡ ತಕ್ಷಣ ನಾವು ತಪ್ಪು ಹೇಳೋದು ತಪ್ಪಾಗ್ಬಿಡುತ್ತೆ ಸರ್. ಚೆನ್ನಾಗಿದ್ರು ಸರ್, ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರು ಸರ್ ಅವರು. ಯಾಕಂದ್ರೆ ಅವ್ರು ಆವತ್ತು ಹೇಳಿದಾಗ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರು ಸರ್. ಚೆನ್ನಾಗಿ ನೋಡ್ಕೋತಾರೆ ಅಂತ. ಏನ್ ಮಧ್ಯೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಸರ್. ಅದೇ ಆಕ್ಟ್ ಮಾಡೋದು ಬೇಡ, ಚೆನ್ನಾಗಿರಿ, ಮನೆಯಲ್ಲೇ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರಿ. ಅವರು ಇದ್ರ ಪ್ರಕಾರ ಸ್ವಲ್ಪ ದಿನದ ಹಿಂದೆ ಆಕ್ಟ್ ಮಾಡಕ್ಕೂ ಹೇಳಿದಾರಂತೆ. ಇಲ್ಲ ನೀನ್ ಹೈದರಾಬಾದ್ ನಲ್ಲೇ ಆಕ್ಟ್ ಮಾಡಬಹುದು, ನೀನು ಹೈದರಾಬಾದ್ ಇಂದ ಹೊರಗೆ ಹೋಗ್ಬೇಡ, ಇಲ್ಲ ನಿನ್ ಯಾವ್ದಾದ್ರು ಸಿಕ್ಕಿದ್ರೆ ಮಾಡು ಅಂತಾನು ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ರೀಸೆಂಟ್ ಆಗಿ ಅವರು ಪ್ರಿಯಾಂಕಾ ಚಿಂಚೋಳಿ ಅಂತ ಅವ್ರ ಇದ್ದಿತ್ತು, ಸೀಮಂತ ಇತ್ತು. ಸೀಮಂತ ಇದ್ದಾಗ ಆ ಸೀಮಂತಕ್ಕೂ ಬಂದು ಅವ್ರ ಮನೇಲೆ ಉಳ್ಕೊಂಡಿದ್ದಾರೆ ಸರ್ ಅವರು. ಸೊ ಆತರ ಚೆನ್ನಾಗಿರೋದ್ರಿಂದಾನೇ ಕಳಿಸ್ಕೊಟ್ಟಿರ್ತಾರಲ್ವಾ ಸರ್ ಗಂಡ. ಹೌದೌದೌದು. ಮೊನ್ನೆ ಅಷ್ಟೇ ಜಾಬ್ ಪಟ್ ಇನ್ನೇನು ಮುಂದಿನ ವರ್ಷ ರಿಲೀಸ್ ಆಗ್ತದೆ. ಅದ್ರ ಜೊತೆಗೆ ಫಸ್ಟ್ ಶೋ ಕನ್ನಡಿಗರಿಗೆಲ್ಲಾನು ಸಹ 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬಕ್ಕೆಲ್ಲಾನು ವಿಶ್ ಮಾಡಿದ್ರು. ಅದಕ್ಕೆ ಹಿಂದಿನ ದಿನಾನೇ ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ಇರುವಂತ ಫೋಟೋನ ಸ್ಟೇಟಸ್ ಹಾಕೋದ್ರ ಮೂಲಕ ಒಂದು ಸಾಂಗ್ ಎಲ್ಲಾನು ಹಾಕಿದ್ರು.
ಬಟ್ ಆ ಸಾಂಗ್ ಎಲ್ಲ ನೋಡಿದಾಗ ನಿಮ್ಮ ಆಶೀರ್ವಾದ ಬೇಕು ಕನ್ನಡಿಗರಲ್ಲಿ ಒಳ್ಳೆ ಮೂವಿ ಬರ್ತಾ ಇದೆ, ಅರಸಿ ಹಂಚಿ ಆಶೀರ್ವದಿಸಿ ಅಂತೆಲ್ಲಾನು ಹಾಕಿದ್ರು. ಬಟ್ ಏನಂತಂದ್ರೆ ಇವಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಜೊತೆ ಕೂತು ಎಲ್ಲರೂ ಎಷ್ಟೋ ಜನ, ಇವಾಗ ನೀವಾಗಿರ್ಬೋದು, ನಮ್ಮ ಹುಡುಗಿ ನಮ್ಮ ಸೆಟಲ್ ಕೆಲಸ ಮಾಡಿರುವಂತ ಹುಡುಗಿ ಒಂದ್ ಸಿನಿಮಾ ಮಾಡಿದಾರೆ ಅಂದ್ರೆ ಒಂದ್ ಗರ್ವ ಇರುತ್ತೆ, ಹೆಂಗೋ ಬೆಳೀತಿದ್ದಾರೆ ಅಂತ. ಸೊ ಇವಾಗ ನೆಕ್ಸ್ಟ್ ಅವ್ರ ಸಿನಿಮಾವನ್ನ ನೋಡ್ಬೇಕು ಅಂತಂದ್ರೆ, ಅವರೇ ಇಲ್ದಿರೋ ಸಿನಿಮಾ ಟೈಮ್ ನೋಡ್ಬೇಕು ಅಂತಂದ್ರೆ ಒಂಥರ ಬೇಜಾರಾಗುತ್ತಲ್ಲ ಮೇಡಮ್? ಸರ್ ಅವ್ರು ಇಲ್ಲ ಅನ್ನೋದು ನಿನ್ನೆಯಿಂದನೂ ಮನುಷ್ಯರಾಗೆ ಇಲ್ಲ ಸರ್. ಯಾಕಂದ್ರೆ ಹೆಂಗ್ ಆ ಹುಡುಗಿ ಹೆಂಗ್ ಮಾಡ್ಕೊಂಡು ಅನ್ನೋದೇ ತಲೆಯಲ್ಲಿ ಹೊರತು ಇನ್ನು ಅದೇ ವಿಷಯ ಡೈಜೆಸ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಹುಡುಗಿ ಅಷ್ಟು ಕಾಮ್ ಆಗಿರೋ ಹುಡುಗಿ, ಅಷ್ಟು ಕಂಪೋಸ್ ಆಗಿರೋ ಹುಡುಗಿ ಹೆಂಗ್ ಹಂಗ್ ಮಾಡ್ಕೊಳಕ್ ಸಾಧ್ಯ? ಆಮೇಲೆ ಪ್ರಾಬ್ಲಮ್ಸ್ ಅವಾಗ್ಲೂ ಇತ್ತು ಸರ್, ಅವಾಗ್ಲೂ ಫೇಸ್ ಮಾಡ್ಕೊಂಡು ನಿಂತ್ಕೊಂಡಿರೋಂತ ಹುಡುಗಿ ಅಲ್ವಾ ಸರ್ ಅದು? ಹೌದು ಅಲ್ವಾ? ಹೌದು. ಆಮೇಲೆ ತುಂಬಾ ಒಂಥರ ಪ್ರೀತಿ ಸರ್ ಆ ಹುಡುಗಿಗೆ, ಎಲ್ಲ ನನ್ನವರು. ಈಗ ಬಾಯ್ ತುಂಬಾ ಸರ್, ಸ್ವಾತಿ ಅಕ್ಕ ಬಾಯ್ ತುಂಬಾ ಅಂದ್ರೆ ಒಂದು ನಿಜ ಆತ್ಮೀಯವಾಗಿ ಮಾತಾಡೋರು, ಅಂದ್ರೆ ಮನ್ಸಿಂದನೂ ಕನೆಕ್ಟ್ ಆಗುವಂತ ಹುಡುಗಿ ಅವರು. ಆಮೇಲೆ ಒಬ್ಬರಿಗೆ ನೋವು ಮಾಡ್ತಿರ್ಲಿಲ್ಲ, ಯಾರಾದ್ರೂ ಏನಾದ್ರು ಅಂದ್ರೂ ಕೂಡ ಒಳೊಳಗ್ ನುಂಗ್ಕೊಳ್ಳೋ, ಈಗ ಮನೇಲಿ ಏನೋ ಒಂದ್ ಆಗಿರುತ್ತೆ, ಸೆಟ್ಟಿಗೆ ಬಂದ್ರು ಒಳೊಳಗ್ ನುಂಗ್ಕೊಳ್ಳೋರೆ ಹೊರತು ಅದನ್ನ ಬಹಿರಂಗವಾಗಿ ಎಲ್ಲೂ ಹೇಳ್ತಾ ಇರ್ಲಿಲ್ಲ, ಹಿಂಗಾಗಿದೆ ಅಂತ. ಅಪರೂಪ ತುಂಬಾ ಇದಿದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಕ್ಕ ಅಂತ ಹೇಳೋರು ಅವಾಗ ಬ್ರಹ್ಮಗಂಟು ಟೈಮಲ್ಲಿ. ಅದಾದ್ಮೇಲೆ ನಮ್ದು ಸೀರಿಯಲ್ ಮುಗೀತು, ಎಲ್ಲೋ ಅಪರೂಪ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿದ್ರು. ಏನಾದ್ರು ಒಂದು ಬೇಕು, ಏನಾದ್ರು ವಿಷಯ ಇದೆ ಅಂತ ಇದ್ದಾಗ ಅಕ್ಕ ಹಿಂಗಿದೆ ಮದ್ವೆಗೆ ಫೋನ್ ಮಾಡಿದ್ರು, ಅಕ್ಕ ನಾನ್ ಮನೆಗ್ ಬಂದೆ ಕಾರ್ಡ್ ಕೊಡ್ಬೇಕು ಅಂದ್ರು. ಸರಿ ಮನೆಗೆ ಬಂದಿದ್ರು, ಮನೆಗ್ ಬಂದು ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು. ನಾ ಹೆಚ್ಚು ಯಾರಿಗೂ ಕರೀತಾ ಇಲ್ಲ ಅಕ್ಕ, 4-5 ಜನಕ್ಕೆ ಕರೀತಾ ಇದ್ದೀನಿ ಅಷ್ಟೇ ಇಂಡಸ್ಟ್ರಿಯವರು, ಪ್ಲೀಸ್ ಬನ್ನಿ ಅನ್ನ. ಹೋಗಿದ್ದೆ, ಹೊಸಕೋಟೆಯಲ್ಲಿ ಮದ್ವೆ ಆಗಿತ್ತದು, ಹೋಗಿದ್ದೆ. ತುಂಬಾ ಒಳ್ಳೆ ಗಂಡನು, ತುಂಬಾ ಡೀಸೆಂಟ್ ಅನ್ಸಿದ್ರು ಸರ್ ನಂಗೆ. ಮದ್ವೆ ಆದ್ಮೇಲೆ ಯಾರ ಜೊತೆನೂ ಸಂಪರ್ಕ ಇರ್ಲಿಲ್ಲ 1.5 ವರ್ಷದಿಂದನೂ ಅಂತ ಕೇಳ್ಬಿಟ್ವಿ ಸರ್. ಅವರು ಆನ್ ಅಂಡ್ ಆಫ್ ಇದ್ರು. ಈಗ ದಮಯಂತಿ ಅವ್ರ ಜೊತೆ ಎಲ್ಲೋ ಒಂದು ಮೆಸೇಜ್ ಮಾಡ್ತಿದ್ರಂತೆ. ಕಾಂಟ್ಯಾಕ್ಟ್ ಅಂದ್ರೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿರ್ಲಿಲ್ಲ, ಬಟ್ ಟಚ್ ನಲ್ಲಿ ಇದ್ರು ಸರ್ ಅವ್ರೆಲ್ರ ಜೊತೆ. ಈಗ ನೋಡಿ ಸ್ಟೇಟಸ್ ನೋಡಿದಾಗ ಅಕ್ಕ ತುಂಬಾ ಚೆನ್ನಾಗಿದೆ, ಸೊ ಅದೆಲ್ಲ ಒಂದು ಟಚ್ ನಲ್ಲಿ ಇರೋ ಅಂತದ್ದಲ್ವಾ. ಹೇಗಿದ್ದೀರಾ ಶೋಭಿಕಾ ಅಂದ್ರೆ ಆರಾಮಿದ್ದೀನಕ್ಕ, ಸೊ ಇಷ್ಟೇ. ಇದು ನನ್ಗನ್ಸುತ್ತೆ ಒಡನಾಟ ಇತ್ತು ಅನ್ಸುತ್ತೆ ಸರ್. ಅವ್ರ ಕುಟುಂಬಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಇವಾಗ? ಯಾಕಂದ್ರೆ ನಾವ್ ಏನೇ ಹೇಳಿದ್ರು ಕೂಡ ಕಳ್ಕೊಂಡಿರೋಂತ ವ್ಯಕ್ತಿ ಮತ್ತೆ ಬರಲ್ಲ. ಅಂದ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ ಸರ್, ಅವ್ರು ತುಂಬಾ ಶಾಟರ್ ಆಗಿರ್ತಾರೆ. ಯಾಕಂದ್ರೆ ಅವರು ಅಕ್ಕ ತಂಗಿರು ಅಷ್ಟು ಪ್ರೀತಿ ಸರ್. ಅಕ್ಕ ಅದ್ರಲ್ಲೂ ಇಬ್ರು ಅಕ್ಕಂದಿರದಂತೂ ತಂಗಿ ಅಂದ್ರೆ ಜೀವ. ಈಗ ಅವ್ರು ಹೆಂಗ್ ತಗೋತಾರೆ ಅನ್ನೋದೇ ನಮ್ಗೆ ಸರ್, ನಮ್ಗೆ ಹಿಂಗ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಇನ್ನು ಒಡ ಹುಟ್ಟಿದವ್ರು ಸರ್ ಅವರು. ಆ ತಾಯಿ, ನನಗೆ ಆ ತಾಯಿದ್ ಬೇರೆ. ಯಾಕಂದ್ರೆ ಪಾಪ ಎಲ್ಲಾನು ಶೋಭಿತಾ ನೋಡ್ಕೊಳ್ಳೋರು ಸರ್. ಈಗ ತಾಯಿದು ಸ್ಥಿತಿ ಹೆಂಗಿರ್ಬೇಕು, ತಮ್ಮ ಇದಾರೆ, ಆ ಸ್ಥಿತಿ ಯೋಚನೆ ಮಾಡಿದ್ರೇನೆ ಬೇಜಾರಾಗತ್ತೆ ತುಂಬಾ. ಅವ್ರಿಗಂತೂ ತುಂಬಾ ಕಷ್ಟ ಇದೆ ಸರ್ ಇದನ್ನ ಓವರ್ಕಮ್ ಮಾಡೋದು, ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ ಅಕ್ಕಂದಿರಂತೂ ಮಗು ತರಾನೇ ಟ್ರೀಟ್ ಮಾಡೋರು ಸರ್ ಶೋಭಿತನ್ಗೆ. ತುಂಬಾ ಪ್ರೊಟೆಕ್ಟಿವ್ ಇದ್ರು. ಹಂಗಾಗಿ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅದೆಲ್ಲ ತುಂಬಾ ಇತ್ತು ಸರ್ ಅವರ ಸಿಸ್ಟರ್ಸ್ಗೆ. ಅವ್ರ ಜೊತೆ ಎಲ್ಲ ಒಂದಷ್ಟು ಒಡನಾಟನ ಶೇರ್ ಮಾಡೋದಕ್ಕೆ ಧನ್ಯವಾದಗಳು ಮೇಡಮ್. ಅವ್ರಿಲ್ಲ ಅಂತ ಅನ್ಕೊಳ್ಳೋದಿಕ್ಕೆ ಆಗಲ್ಲ, ಬಟ್ ಏನಂತಂದ್ರೆ ಆ ಒಂದು ನೆನಪುಗಳೇ ಇನ್ನು ನಾವ್ ಇದ್ ಮಾಡ್ಕೋಬೇಕಷ್ಟೇನೆ, ಮೆಲ್ಕಾಗ್ತಾ ಅವ್ರಿದ್ದಾರೆ ಅನ್ನೋವಂಥದ್ದನ್ನ ಜೀವಿಸ್ಕೊಂಡು ಹೋಗ್ಬೇಕಷ್ಟೇ. ಅಂದ್ರೆ ಅಂತ ಒಳ್ಳೆ ಹೆಣ್ಮಗು, ಅದು ಬೇಜಾರಾಗತ್ತೆ ಸರ್. ಲೈಫ್ ತುಂಬಾ ಬೇಜಾರಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.